ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಕಡೆಯಿಂದ ಚೆಂಡು ಹೋಯ್ತು, ಆ ಕಡೆಯಿಂದ ವಾಪಸ್ ಬಂತು, ಇವನು ಮತ್ತೆ ಹೊಡೆದ. ಈ ಸಾರಿ ಆ ಹುಡುಗ ಬೀಳ್ತಾನೆ ನೋಡಿ, ಬಿದ್ದ. ಆದ್ರೆ ಆತ ಸೋಲು ಒಪ್ಕೊಳ್ಳಿಲ್ಲ, ಅಲ್ಲಿಂದ ಮತ್ತೆ ಪ್ರಯತ್ನ ಪಟ್ಟ. ಇವನು ಏನ್ ಅನ್ಕೊಂಡ, ಅವ್ನು ಸೋತ ಅಂತ ಅನ್ಕೊಂಡ. ಆದ್ರೆ ಅವ್ನು ವಾಪಸ್ ಹೊಡೆದಿದ್ರಿಂದ ಈತ ಮೈ ಮರೆತು ಹೋಗ್ತಾ ಇದ್ದ, ಇವನು ಸೋತು ಬಿಟ್ಟು. ಇಲ್ಲಿ 2 ಅಂಶಗಳನ್ನ ನಾವು ಕಲಿಬೇಕು. ಮೊದಲನೇದು, ಆ ಹುಡುಗ ಬಿದ್ದಿದ್ನಲ್ಲ, ಅವನು ಪ್ರಯತ್ನ ಪಟ್ಟು ಗೆದ್ದ. ಸೋತರದು ಸೋಲಲ್ಲ, ಕೈ ಬಿಟ್ಟರದು ಸೋಲು. ಅಂದ್ರೆ ನಾವು ಬಿದ್ರೂ ಕೂಡ ಸೋತ್ವಿ ಅನ್ನುವಂತ ಭಯ ಪಡುವ ಅಗತ್ಯ ಇಲ್ಲ. ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಗೆಲ್ಲಬಹುದು. ಇನ್ನು 2ನೇದು, ಈ ಕಡೆಯಿಂದ ಇವನೇನ್ ಹೋಗ್ತಾ ಇದ್ದಾನಲ್ಲ, ಇವನಿಂದ ಏನ್ ಕಲ್ತ್ಕೊಳ್ಬೇಕು ಅಂತ ಅಂದ್ರೆ, ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಸಿಂಹ ಅಥವಾ ಹುಲಿಯನ್ನ ಅರ್ಧ ಗಾಯಗೊಳಿಸಿ ಬಿಡಬಾರ್ದು, ಪೂರ್ತಿ ಸರ್ವನಾಶ ಮಾಡ್ಬೇಕು ಅದನ್ನ. ಸೊ ಶತ್ರುನ ಅರ್ಧಕ್ಕೆ ಬಿಟ್ಟು ಹೋದ್ರೆ ಈ ತರ ಪೆಟ್ಟು ತಿನ್ಬೇಕಾಗತ್ತೆ. ಇದಕ್ಕೆ ಇತಿಹಾಸದಿಂದ ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ಕೊಡಬಹುದು. ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ಒಂದು ಯುದ್ಧ ನಡೆಯುತ್ತೆ. ಮೊದಲ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಗೆಲ್ತಾನೆ. ಮೊಹಮ್ಮದ್ ಗೋರಿ ಕ್ಷಮೆ ಕೇಳಿ ಹೋಗ್ಬಿಡ್ತಾನೆ. ಪೃಥ್ವಿರಾಜ್ ಚೌಹಾಣ್ ಅವನನ್ನ ಏನು ಮಾಡದೆ ಬಿಟ್ಟು ಬಿಡ್ತಾನೆ. ಆದ್ರೆ 2ನೇ ಬಾರಿ ಆ ಮೊಹಮ್ಮದ್ ಗೋರಿ ತಯಾರಾಗಿ ಬಂದು ಪೃಥ್ವಿರಾಜ್ ಚೌಹಾಣ್ ಅನ್ನ ಸೋಲಿಸ್ತಾನೆ. ಸೊ ಈ 2 ಅಂಶವನ್ನ ನೆನಪಿಟ್ಕೊಡ್ರಿ. ಜೀವನದಲ್ಲಿ ನೀವು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಆಲ್ ದಿ ಬೆಸ್ಟ್.